ಹಬ್ಬದ ಟೈಮಲ್ಲಿ ಊದ್ ರೇಟ್ ಈ ರೇಂಜಲ್ಲಿ ಇರುತ್ತೆ ಅಂತ ಇವತ್ತೇ ಗೊತ್ತಾಗಿತ್ತು. ಇವತ್ತು ಹಬ್ಬ ಇದ್ದಿದ್ದ ಕಾರಣ ಗಾಡಿನ ವಾಶ್ ಮಾಡಿಸ್ಬೇಕಿತ್ತು. ಅದಕ್ಕೆ ಬೇಗ ಬೇಗ ರೆಡಿಯಾಗಿ ಮೋದಿನ ಜೊತೆನ ಹಾಕೊಂಡು ಸೀದಾ ಅಂಗಡಿ ಹತ್ರ ಹೋಗಿ ಅಂಗಡಿನೆಲ್ಲ ಓಪನ್ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ಸೀದಾ ಚಿಕ್ಕಪ್ಪರ ಮನೆ ಕಡೆ ಬಂದೆ. ಬಂದಿದ ತಕ್ಷಣ ಇವ್ನು ಸಿಕ್ತಾ. ಇವನೇನೋ ಡೈಲಾಗ್ ಹೇಳ್ತೀನಿ ಅಂತ ಕೇಳಿಸ್ಕೊಳ್ರಿ ಏನ್ ಹೇಳ್ತಾನೆ ಅಂತ. ಇದೆಲ್ಲ ಆದ್ಮೇಲೆ ಬೆಳಗಿಂದ ಏನು ತಿಂದಿಲ್ಲ ಅಂತ ಒಂದು ಟೀ ಕುಡ್ಕೊಂಡು ಗಾಡಿನ ವಾಶ್ ಮಾಡ್ಸೋಣ ಅಂತ ಹೋದೋ. ಏನೇ ಹೇಳಿ ಹಬ್ಬ ಟೈಮಲ್ಲಿ ನಮ್ಮ ಬಾಡಿ ವಾಶ್ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೂ ಮುಂಚೆ ನಾವು ಓಡಾಡೋ ಗಾಡಿನ ವಾಶ್ ಮಾಡ್ಲೇಬೇಕು. ಅದಕ್ಕೆ ಗಾಡಿನ ವಾಷಿಂಗ್ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ಹೂವು ಪರ್ಚೇಸ್ ಮಾಡೋಣ ಅಂತ ಹೊರಟು. ಅಲ್ಲಿಗೆ ಹೋಗಿ ಯಾರು ರೇಟ್ ಎಷ್ಟು ಅಂತ ಕೇಳಿದ್ರೆ ಅವಣ್ಣ 700 ರೂಪಾಯಿ ಹೇಳ್ಬಿಡದ. ನಾವು ಗೊತ್ತಲ್ಲ ಬಿಸ್ನೆಸ್ ಅಲ್ಲೆಲ್ಲ ಎಕ್ಸ್ಪರ್ಟ್. 700 ರೂಪಾಯಿ ಹೇಳಿದ್ನ 300 ರೂಪಾಯಿ ಬಾರ್ಗೇನ್ ಮಾಡ್ಕೊಂಡು ತಗೊಂಡ್ಬಿಟ್ಟು ಅಲ್ಲಿಂದ ನಾವು ಹೊಟ್ಟಿದ್ದೆ ಸೊಂಡಗೊಪ್ಪ ಬೈಪಾಸ್ ಅಲ್ಲಿರೋ ಗಣೇಶನ್ ಗುಡಿ ಕಡೆ. ಅಲ್ಲಿಗೆ ಹೋಗಿ ನೋಡ್ತೀವಿ ಗಾಡಿ ನಿಂತ್ಕೊಳ್ಳೋಕಿರ್ಲಿ, ನಾವ್ ನಿಂತ್ಕೊಳ್ಳೋಕು ಜಾಗ ಇರಲಿಲ್ಲ. ನಾವ್ ಬರೋಕ್ಕೂ ಮುಂಚೆನೆ ಅಷ್ಟು ಗಾಡಿಗಳು ಬಂದು ನಿಂತ್ಕೊಂಡ್ಬಿಟ್ಟಿದ್ವಿ ಅಲ್ಲಿ. ಓಹೋ ಜನ ಸಾಗರ. ಸರಿ ಅಂತ ಎಲ್ಲೋ ಒಂದ್ ಕಡೆ ಜಾಗ ಮಾಡಿ ಎಲ್ಲಾ ಗಾಡಿಗಳನ್ನೂ ನಿಲ್ಸಿ ಎಲ್ಲಾ ಗಾಡಿಗೂ ಹಾರ ಹಾಕಿ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಪೂಜೆ ನಡಿಬೇಕಾದ್ರೇನೆ ಇವಳು ಸ್ವೀಟ್ ಬೇಕು ಅಂತ ಹೇಳ್ಕೊಂಡು ಕೂತ್ಕೊಂಡ್ಬಿಟ್ಲು. ಅದಕ್ಕೆ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಎಲ್ಲರಿಗೂ ಸ್ವೀಟ್ ಎಲ್ಲ ಕೊಟ್ಟು ದೇವ್ರ ದರ್ಶನ ಮಾಡೋಣ ಅಂತ ಹೊರಟು. ಅಲ್ಲಿಗೆ ಹೋಗಿ ದೇವ್ರ ಹತ್ರ ಎಲ್ಲ ಬೇಡ್ಕೊಂಡು ಅಲ್ಲಿಂದ ಸೀದಾ ಬಂದು ಒಬ್ಬೊಬ್ಬರಾಗೆ ಗಾಡಿನೆಲ್ಲ ಮೂವ್ ಮಾಡ್ಕೊಂಡು ಅವ್ರ ಮನೆ ಕಡೆ ಹೊರಟ್ರು. ನಾನು ಅಂಗಡಿ ಕಡೆ ಹೊರಟೆ. ಇವತ್ತು ಗಾಡಿ ಪೂಜೆ ಜೊತೆ ಅಂಗಡಿ ಪೂಜೆನ ಮಾಡಬೇಕಿತ್ತು. ಅಂಗಡಿ ಪೂಜೆ ಎಲ್ಲ ಹೆಂಗ್ ಮಾಡಿದ್ವಿ ಅಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬರುತ್ತೆ ನೋಡಿ.